ನಮಸ್ಕಾರ ಆತ್ಮೀಯರೇ. ಕರ್ನಾಟಕದಲ್ಲಿ ನಿವೇಶನ, ಜಮೀನು ಅಥವಾ ಯಾವುದಾದ್ರೂ ಆಸ್ತಿಯನ್ನು ಖರೀದಿ ಮಾಡುವ ಮೊದಲ ಹೆಜ್ಜೆಯಲ್ಲಿ, ಮೊದಲ ಹಂತದಲ್ಲಿ ಅತಿ ಮುಖ್ಯವಾಗಿ ನೋಡಬೇಕಾದಂತಹ 2 ದಾಖಲೆಗಳು ಯಾವುವು ಅಂತಂದರೆ ಇ.ಸಿ. ಮತ್ತು RTC. ಈ ಇ.ಸಿ. ಮತ್ತು RTC ಅಂದರೆ ಏನು, ಇವುಗಳ ಅರ್ಥವೇನು, ಉಪಯೋಗವೇನು, ಮಹತ್ವವೇನು ಎನ್ನುವುದರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೆಯದಾಗಿ ಇ.ಸಿ. ಎಂದರೇನು ಅನ್ನೋದನ್ನು ಹೇಳ್ತೇನೆ. ಇ.ಸಿ. ಎಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಅರ್ಥ. ಇದನ್ನು ಯಾಕೆ ಪರಿಶೀಲನೆ ಮಾಡಬೇಕು ಅಂದರೆ, ನಾವು ಆ ಆಸ್ತಿಯ ಮೇಲೆ ಯಾವುದಾದ್ರೂ ಬಾಕಿ ಇದೆಯಾ, ಸಾಲ ಇದೆಯಾ, ಕೋರ್ಟ್ ಕೇಸ್ ಏನಾದರೂ ಇದೆಯಾ, ಅಥವಾ ಹಿಂದಿನ ಮಾಲೀಕರು ಅದನ್ನು ಎಲ್ಲಾದರೂ ಗಿರವಿ ಇಟ್ಟಿದ್ದಾರಾ, ಅಂದರೆ ಮಾರ್ಟ್ಗೇಜ್ ಮಾಡಿದ್ದಾರಾ, ಈ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಹಾಗಾಗಿಯೇ ಇ.ಸಿ. ಪರಿಶೀಲನೆ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಅದರ ಮೂಲಕವೇ ಆಸ್ತಿಯು ಎಲ್ಲ ಜಂಜಾಟಗಳಿಂದ ಮುಕ್ತವಾಗಿ ಕ್ಲಿಯರ್ ಆಗಿದೆಯಾ ಎನ್ನುವುದು ತಿಳಿದು ಬರುತ್ತದೆ. ಈ ಇ.ಸಿ. ಎನ್ನುವ ದಾಖಲೆ ಎಲ್ಲಿ ಸಿಗುತ್ತದೆ ಅಂದರೆ, ಇದು ಸಾಮಾನ್ಯವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಿಗುತ್ತದೆ. ಅಲ್ಲಿ ನಾವು ಇ.ಸಿ. ದಾಖಲೆಯನ್ನು ಪಡೆಯಬಹುದು. ಇನ್ನು RTC ಎಂದರೇನು ಅನ್ನೋದನ್ನು ತಿಳಿಸ್ತೇನೆ. RTC ಅಂದರೆ ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಅಂತ ಅರ್ಥ. ಇದನ್ನು ಕನ್ನಡದಲ್ಲಿ ಪಹಣಿ ಅಂತ ಕರೀತಾರೆ. ಇದನ್ನು ಪರಿಶೀಲನೆ ಮಾಡೋದ್ರಿಂದ ಆ ಜಮೀನಿನ ಮೇಲೆ ಯಾವ ಬೆಳೆಯನ್ನು ಬಿತ್ತಲಾಗಿದೆ ಮತ್ತು ಆ ಜಮೀನು ಯಾರ ಮಾಲೀಕತ್ವದಲ್ಲಿದೆ, ಯಾರ ಹೆಸರಿಗೆ ನೋಂದಣಿಯಾಗಿದೆ, ಯಾರ ಒಡೆತನದಲ್ಲಿದೆ, ಈ ಎಲ್ಲ ಮಾಹಿತಿಗಳನ್ನು RTC ಮುಖಾಂತರ ತಿಳಿದುಕೊಳ್ಳಬಹುದು. ಈ RTC ಮಾಹಿತಿಯನ್ನು, ದಾಖಲೆಯನ್ನು ನಾವು ಅಂತರ್ಜಾಲದ ಮುಖಾಂತರವೂ ಪಡೆಯಬಹುದು. ಭೂಮಿ ಕರ್ನಾಟಕ ವೆಬ್ಸೈಟ್ ಅಥವಾ ನಾಡ ಕಚೇರಿ ವೆಬ್ಸೈಟ್ಗಳಲ್ಲಿ RTC ಅಂತ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಾವು ಮಾಹಿತಿಯನ್ನು ತಿಳಿಯಬಹುದು. ಈ ಇ.ಸಿ. ಮತ್ತು RTCಯ ಮಹತ್ವವೇನು ಅನ್ನೋದನ್ನು ನಾನು ಸರಳವಾಗಿ ಈಗಾಗಲೇ ತಿಳಿಸ್ಕೊಟ್ಟೆ. ಮತ್ತೆ ಅವುಗಳ ಉಪಯೋಗವೇನು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇ.ಸಿ. ನಿವೇಶನ ಅಥವಾ ಯಾವುದಾದ್ರೂ ಆಸ್ತಿಯಾಗಿದ್ದರೂ ಅದರ ಮೇಲೆ ಸಾಲ, ಕೇಸ್ ಅಥವಾ ಬಾಕಿ ಅಥವಾ ಅದನ್ನು ಗಿರವಿ ಇಡಲಾಗಿದೆಯಾ, ಈ ಎಲ್ಲ ವಿವರಗಳನ್ನು ತಿಳಿದುಕೊಳ್ಳಬಹುದು. RTC ಮುಖಾಂತರ ಆ ಜಮೀನು ಅಥವಾ ನಿವೇಶನವು ಯಾರ ಮಾಲೀಕತ್ವದಲ್ಲಿದೆ, ಯಾರ ಹೆಸರಿನಲ್ಲಿದೆ ಅನ್ನುವುದನ್ನು ತಿಳಿದುಕೊಳ್ಳಬಹುದು. ಇವೆರಡನ್ನೂ ಸರಿಯಾಗಿ ತಿಳಿದುಕೊಳ್ಳೋದ್ರಿಂದ ಖರೀದಿದಾರರಿಗೆ ಕಾನೂನು ಭದ್ರತೆ ಸಿಗುತ್ತದೆ. ಇದು ತುಂಬ ಮುಖ್ಯವಾದ ಅಂಶ. ಕಾನೂನು ಭದ್ರತೆ ಬೇಕು ಅಂತಂದರೆ ನಾವು ಖಂಡಿತವಾಗಿಯೂ ಈ 2 ದಾಖಲೆಗಳನ್ನು ಸರಿಯಾಗಿ ಸಮರ್ಪಕವಾಗಿ ಪರಿಶೀಲನೆ ಮಾಡಲೇಬೇಕು. ಆತ್ಮೀಯರೇ, ನಿವೇಶನ ಅಥವಾ ಜಮೀನು ಖರೀದಿ ಮಾಡೋದಕ್ಕೆ ಹೋದಾಗ ಯಾವ 2 ಪ್ರಮುಖ ದಾಖಲೆಗಳನ್ನ ಮೊದಲ ಹಂತದಲ್ಲಿ ತಿಳಿದುಕೊಳ್ಳಬೇಕು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ಹೇಳಿದ್ದೇನೆ. ನಿಮಗೆ ಈ ವಿಡಿಯೋ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಒತ್ತಿ. ಹಾಗೆಯೇ ಇದನ್ನು ನಿಮ್ಮ ಆತ್ಮೀಯರು, ಪರಿಚಿತರು, ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹಾಗೂ ಈ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ
ನಮ್ಮ ಸಖಿ ಗೀತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.